ಅಂಗಡಿಗಳ ಮೇಲೆ ನಗರಸಭಾ ಅಧಿಕಾರಿ ಕಾರ್ಯಾಚರಣೆ. 15 ಕೆಜಿ ನಿಷೇಧಿತ ಪ್ಲಾಸ್ಟಿಕ್ ವಶ, ದಂಡ. ನಗರಸಭಾ ಪರಿಸರ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ನಗರದ ದೊಡ್ಡಂಗಡಿ ಬೀದಿ, ರಥಬೀದಿ, ಮಾರಿಗುಡಿ, ಚಿಕ್ಕಂಗಡಿ ಬೀದಿಗಳಲ್ಲಿರುವ ದಿನಸಿ ಅಂಗಡಿ, ಬೇಕರಿ, ತಳ್ಳುವ ಗಾಡಿ, ಫ್ಲವರ್ ಸ್ಟಾಲ್ ಇತರ ಅಂಗಡಿಗಳ ಮೇಲೆ ಮಿಂಚಿನ ಕಾರ್ಯಾಚರಣೆ ಮಾಡಿ 15 ಕೆಜಿ ಪ್ಲಾಸ್ಟಿಕ್ ಬ್ಯಾಗ್, ಲೋಟ ಇತರೆ ವಸ್ತುಗಳ ವಶಪಡಿಸಿಕೊಂಡು ಮಾಲೀಕರಿಗೆ ದಂಡ ಹಾಕಿದ್ರು. ನಿಷೇಧಿತ ಪ್ಲಾಸ್ಟಿಕ್ ಬಳಸುತ್ತಿದ್ದ 10 ಅಂಗಡಿ ಮಾಲೀಕರಿಗೆ ತಲಾ 500 ರು ದಂಡ ಹಾಕಿದ್ರು. ಕಾರ್ಯಾಚರಣೆ ನೇತೃತ್ವ ವಹಿಸಿದ ಹಿರಿಯ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಜಿಲ್ಲಾಧಿಕಾರಿಗಳು, ನಗರಸಭಾ ಅಧ್ಯಕ್ಷರ ಆದೇಶದ ಮೇರೆಗೆ ನಗರದ ದಿನಸಿ ಅಂಗಡಿ, ಬೇಕರಿ, ಫಾಸ್ಟ್ ಫುಡ್, ವೈನ್ ಸ್ಟೋರ್, ದಿನಸಿ ಅಂಗಡಿಗಳು ಭೇಟಿ ನೀಡಿ ಪರಿಶೀಲಿಸಿ ನಿಷೇಧಿತ ಪ್ಲಾಸ್ಟಿಕ್ ವಶಪಡಿಸಿಕೊಂಡು ಅಂಗಡಿ ಮಾಲೀಕರಿಗೆ ದಂಡ ಹಾಕಿ ನಿಷೇಧಿತ ಪ್ಲಾಸ್ಟಿಕ್ ಬಳಸದಂತೆ ಅರಿವು ಮೂಡಿಸಿದರು. ಪುನರಾವರ್ತನೆ ಆದರೆ ಮೊಕದ್ದಮೆ ಹೂಡುವುದಾಗಿ ಎಚ್ಚರಿಸಿದರು. ಆರೋಗ್ಯ ಶಾಖೆಯ ಸಿಬ್ಬಂದಿಗಳಾದ ಮಣಿಕಂಠ, ಚೇತನ್, ನಿತಿನ್, ಗೌತಮ್, ರವಿಕುಮಾರ್, ರಿತಿಕ್ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಈ ದಿನ ಮಾನ್ಯ ಜಿಲ್ಲಾ ಉಸ್ತುವಾರಿ ಶಾಸಕರು, ಜಿಲ್ಲಾಧಿಕಾರಿಗಳು, ಮಾನ್ಯ ನಗರಸಭಾ ಅಧ್ಯಕ್ಷರು ಹಾಗೂ ಪೌರಾಯುಕ್ತರ ನಿರ್ದೇಶನದಂತೆ ಚಾಮರಾಜನಗರ ನಗರಸಭೆ ವ್ಯಾಪ್ತಿಯ ಚಿಕ್ಕಂಗಡಿ ಬೀದಿ, ಮಾರಿಗುಡಿ ಮತ್ತು ರಸ್ತೆ ಬೀದಿಗಳಲ್ಲಿ ಸಂಚರಿಸಿ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಮಾರಾಟ ಮಾಡ್ತಾಯಿದ್ರು ಅಲ್ಲೆಲ್ಲ ಪ್ಲಾಸ್ಟಿಕ್ಕನ್ನು ನಾವು ಸೀಸ್ ಮಾಡಿ ಅವರಿಗೆ ಸ್ಥಳದಲ್ಲೇ ಒಂದು ದಂಡ ಹಾಕಿ ಮತ್ತು ಅವರು ಪ್ಲಾಸ್ಟಿಕ್ ಏಕಬಳಕೆ ಪ್ಲಾಸ್ಟಿಕ್ಕನ್ನು ಮಾರದಂತೆ ಅವರಿಗೆ ತಿಳುವಳಿಕೆ ನೀಡಲಾಯಿತು. ಜೊತೆಗೆ ಎಷ್ಟು ಒಂದು ಪ್ಲಾಸ್ಟಿಕ್ ಎಲ್ಲ ಸಿಕ್ತು ನಮಗೆ ಎಲ್ಲ ಸ್ಥಳದಲ್ಲಿ ಆ ಪ್ಲಾಸ್ಟಿಕ್ನೆಲ್ಲ ತಂದು ನಾವು ಒಂದು ಕಡೆ ಅದನ್ನೆಲ್ಲ ಕಟ್ ಮಾಡಿ ಅದನ್ನು ನಾವು ಮತ್ತೆ ಬಳಕೆ ಆಗದ ರೀತಿ ಮಾಡಿದ್ದೀವಿ. ಆದ್ದರಿಂದ ಇನ್ನು ಮುಂದೆ ಯಾವುದೇ ಸಾರ್ವಜನಿಕರು ಕೂಡ, ಗುತ್ತಿಗೆದಾರರಿರ್ಬೋದು, ಒಂದು ಸಾರ್ವಜನಿಕರು ಕೂಡ ಪ್ಲಾಸ್ಟಿಕ್ಕನ್ನು ಮಾರಾಟ ಮಾಡೋದಾಗಲಿ ತಗೊಳ್ಳೋದಾಗಲಿ ಮಾಡಬಾರ್ದು ಅಂತ ಹೇಳ್ತಾ ನಾವು ನಗರಸಭೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಿಮ್ಮ ಹೆಸರು? ಮಂಜುನಾಥ್, ನಗರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕರು.